ಫ್ರೆಂಡ್ಸ್, ನಮಗೆ EPF ಅವರು ಒಂದು ಇಂಪಾರ್ಟೆಂಟ್ ನೋಟಿಸ್ ನ ಕೊಟ್ಟಿದ್ದಾರೆ. ಅಂದ್ರೆ ಜೂನ್ 26, 2026ರಿಂದ ಜೂನ್ 30, 2026ರವರೆಗೆ ನಮ್ಗೆ ಈ 5 ದಿನಾನು ನಮ್ಗೆ EPFO ವೆಬ್ಸೈಟ್ ಮತ್ತು ಮೆಂಬರ್ ಪೋರ್ಟಲ್, EPFO ಪೋರ್ಟಲ್ ಅಥವಾ ಉಮಾಂಗ್ ಆಪ್ ಈ ಎಲ್ಲಾನು ನಮ್ಗೆ ಟೆಂಪರರಿ ಅನ್ಅವೈಲೇಬಲ್ ಇರುತ್ತೆ. ಅಂದ್ರೆ ಈ ವೆಬ್ಸೈಟ್ ಎಲ್ಲಾನು ವರ್ಕ್ ಆಗೋದಿಲ್ಲ. ಈ 5 ದಿನ ನೀವು ಯಾವುದೇ ತರಹ PF ಅಪ್ಲೈ ಮಾಡಕ್ ಆಗಲ್ಲ, ಪೆನ್ಷನ್ ಗೆ ಅಪ್ಲೈ ಮಾಡಕ್ ಆಗಲ್ಲ ಮತ್ತು UAN ಪೋರ್ಟಲ್ ಅಲ್ಲಿ ಯಾವುದೇ ತರಹದ ಅಪ್ಡೇಟ್ ನೀವು ಏನನ್ನು ಮಾಡಕ್ ಆಗೋದೇ ಇಲ್ಲ. ಸೊ ಇದು ನಮ್ಗೆ ಈ ಸಿಸ್ಟಮ್ ಅಪ್ಗ್ರೇಡ್ ಅಂತ ನಮ್ಗೆ ಮಾಡ್ತಾ ಇರೋದು. ಸೊ ಇದೇನಕ್ಕಪ್ಪ ಮಾಡ್ತಾ ಇದಾರೆ ಅಂದ್ರೆ ನಮ್ಗೆ ಈ ವೆಬ್ಸೈಟ್ ಎಲ್ಲ ಅಪ್ಗ್ರೇಡ್ ಮಾಡ್ತಾ ಇದಾರೆ. ಅಂದ್ರೆ ಇದನ್ನ ಮುಂದೆ ತುಂಬಾ ಫಾಸ್ಟ್ ಆಗಿ ವರ್ಕ್ ಆಗುತ್ತೆ, ಮತ್ತೆ ರಿಲೇಬಲ್ ಆಗಿರುತ್ತೆ, ಮತ್ತೆ ಸೆಕ್ಯೂರ್ಡ್ ಆಗಿರುತ್ತೆ. ನಿಮ್ಗೆ ಒಳ್ಳೆ UI ಎಕ್ಸ್ಪೀರಿಯನ್ಸ್ ಸಿಗುತ್ತೆ, ನಿಮ್ಗೆ ವೆಬ್ಸೈಟ್ ಸ್ಮೂತ್ ಆಗಿ ಎಲ್ಲ ವರ್ಕ್ ಆಗುತ್ತೆ ಅಂತ ನಮ್ಗೆ ಇದ್ರಲ್ಲಿ ಹೇಳ್ತಾ ಇದಾರೆ. ಇಲ್ಲಿ ನೋಡಬಹುದು, ನಾವು UAN ಗೆ ಲಾಗಿನ್ ಮಾಡಕ್ ಹೋದ್ರೆ ಸ್ಕೆಡ್ಯೂಲ್ ಸಿಸ್ಟಮ್ ಮಿಗ್ರೇಷನ್ ಅಂಡ್ ಟೆಂಪರರಿ ಸರ್ವಿಸ್ ಅನ್ಅವೈಲೇಬಲ್ ಅಂತಿದೆ. ಇಲ್ಲಿ ಯಾವಾಗಿಂದ ಅಂದ್ರೆ ಜೂನ್ 26ನೇ ತಾರೀಕಿಂದ ಜೂನ್ 30ನೇ ತಾರೀಕುವರೆಗೂ. ಮತ್ತೆ ನಮ್ಗೆ ಯಾವಾಗ ಈ ಸರ್ವಿಸ್ ಈ ಎಲ್ಲಾ ವೆಬ್ಸೈಟ್ ವರ್ಕ್ ಆಗುತ್ತೆ ಅಂದ್ರೆ ಜುಲೈ 1ನೇ ತಾರೀಕಿಂದ ನೈಟ್ 12 ಗಂಟೆಯಿಂದಾನೇ ನಮ್ಗೆ ಇದೆಲ್ಲ ವರ್ಕ್ ಆಗಿ ಸ್ಟಾರ್ಟ್ ಆಗುತ್ತೆ. ನೀವು EPFO ಪಾಸ್ಬುಕ್ ಗೆ ಲಾಗಿನ್ ಆದ್ರೂ ನಮ್ಗೆ ಸೇಮ್ ಎರರ್ಸ್ ಬರ್ತಾ ಇರುತ್ತೆ, ಮತ್ತು PF ಲಾಗಿನ್ ಮಾಡಕ್ ಹೋದ್ರೂ ನಮ್ಗೆ ಇದೇ ತರ ಎರರ್ ಬರ್ತಾ ಇರುತ್ತೆ. ಸೊ ಇಲ್ಲಿ ನೋಡಬಹುದು, ನಾವು ಮೆಂಬರ್ ID ವೆಬ್ಸೈಟ್ ಗೆ ಬಂದ್ರು ನಮ್ಗೆ ಸೇಮ್ ಇದೇ ತರಹದ ನಮ್ಗೆ ಎಲ್ಲ ಎರರ್ಸ್ ಬರ್ತಾ ಇದೆ. ಸೊ ಇದ್ರಲ್ಲಿ ನಮ್ಗೆ ಏನಪ್ಪಾ ಅಂದ್ರೆ ಈ ಪೀರಿಯಡ್ ಅಲ್ಲಿ ನಮ್ಗೆ ನಾವ್ ಯಾವ್ದೇ ತರ ಹೊಸ ಕ್ಲೈಮ್ಸ್ ಎಲ್ಲ ನಾವು ಮಾಡಕ್ಕೆ ಆಗಲ್ಲ, ಅದೆಲ್ಲ ಸ್ಟಾಪ್ ಆಗಿರುತ್ತೆ. ಮತ್ತು ನಾವ್ ಏನೇ ತರಹದ ಅಪ್ಡೇಟ್ಸ್ EPF ಪೋರ್ಟಲ್ ಅಲ್ಲಿ ನಾವ್ ಏನು ಮಾಡಕ್ ಆಗಲ್ಲ. ಮತ್ತೆ ಇನ್ನೊಂದು, ನೀವೇನಾದ್ರೂ ಈ 26ನೇ ತಾರೀಕು ಮುಂಚೆನೆ ಏನಾದ್ರು PF ಅಥವಾ ಪೆನ್ಷನ್ ಗೆ ಅಪ್ಲೈ ಮಾಡಿದ್ರೆ ಅವೆಲ್ಲಾನು ನಿಮ್ಗೆ ಅದು ಹೋಲ್ಡ್ ಅಲ್ಲಿ ಇರುತ್ತೆ, ಅಂದ್ರೆ ಅದು ಪ್ರೊಸೆಸ್ ಆಗಲ್ಲ. ಸೊ ಮತ್ತೆ ಅದು ಜುಲೈ 1ನೇ ತಾರೀಕಿಂದ ಅದನ್ನೆಲ್ಲ ವೆರಿಫೈ ಮಾಡಿ ಅದನ್ನ ಮತ್ತೆ ಪ್ರೊಸೆಸ್ ಮಾಡ್ತಾರೆ. ಈ 5 ದಿನಾನು ನೀವು ಅಪ್ಲೈ ಮಾಡಿರುವ ಎನಿ ಕ್ಲೈಮ್ಸ್ ಯಾವ್ದೇ ಆಗಿಲ್ಲ ಅದು ಹಂಗೆ ಹೋಲ್ಡ್ ಅಲ್ಲಿ ಇರುತ್ತೆ. ಈ ಇನ್ಫಾರ್ಮೇಶನ್ ನಿಮ್ ಫ್ಯಾಮಿಲಿ ಮತ್ತು ಫ್ರೆಂಡ್ಸ್ ಅವ್ರಿಗೂ ಶೇರ್ ಮಾಡಿ. ಮತ್ತು ಇದರಲ್ಲಿ ನಿಮ್ಗೆ ಏನಾದ್ರು ಡೌಟ್ಸ್ ಇದ್ರೆ ನೀವು ಕಮೆಂಟ್ ಮಾಡಬಹುದು, ನಾನು ನಿಮ್ಗೆ ಪಕ್ಕಾ ಸಹಾಯ ಮಾಡ್ತೀನಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ಇದೇ ತರ ಮಾಹಿತಿಯಾಗಿ ನಮ್ಮ CR ಕನ್ನಡ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೆ ಸಿಗೋಣ, ಬೈ.